ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸನ ಹೇಳುತ್ತೆ, ಕಾಂಗ್ರೆಸ್ ಏನ್ ಹೇಳುತ್ತೋ ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಬಂದಿದ್ದು ಕೂಡ ಅನೇಕ ಉದಾಹರಣೆಗಳ ಮುಖಾಂತರ ನಾವೆಲ್ಲರೂ ಕೂಡ ಹೇಳ್ಬೋದು. ಮತ್ತೆ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರೆಮಾಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇತ್ತೀಚೆಗೆ ಗಾಂಧೀಜಿಯವ್ರ ಬಗ್ಗೆ ಪಾಪ ದಿಢೀರವಾಗಿ ಪ್ರೀತಿ ಬಂದಿದೆ ಅವರಿಗೆ. ಈ ಒಂದು ಕಾರ್ಯಕ್ರಮ 2006ರಲ್ಲಿ NREGA ನರೇಗಾ, ಮನ್ರೇಗಾ ಅಂತ ಇದ್ದಿದ್ದಿಲ್ಲ, ನರೇಗಾ ಅಂತ ಹೇಳಿ ತಂದಂತ ಕಾರ್ಯಕ್ರಮ ಕೇವಲ 3-4 ವರ್ಷಗಳಲ್ಲಿ 2009ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಮನ್ರೇಗಾ ಅಂತ ಹೇಳಿ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಂತ ವಿಚಾರ. ಇದನ್ನೇ ರಾಜಕಾರಣಕ್ಕೋಸ್ಕರ, ಚುನಾವಣೆಗೋಸ್ಕರ ಕಾಂಗ್ರೆಸ್ ಇತಿಹಾಸವನ್ನ ಬರ್ಕೊಂಡು ಬಂದಿದ್ದು ಕೂಡ ಅನೇಕ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮೊದಲು ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ 1995 ಜಾರಿಗೆ ಬಂತು. 2007ಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ IGNOAPS, ಕಾಂಗ್ರೆಸ್ ಅವರು ಈ ತರ ಹೆಸರನ್ನ ಬದಲಾವಣೆ ಮಾಡಿದ್ರು. ಅವಾಗ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೆನಪು ಬರ್ಲಿಲ್ವಾ ನಿಮಗೆ? RTI ಮಾಹಿತಿ ಪ್ರಕಾರ 2014ರ ಪೂರ್ವದಲ್ಲಿ ಸುಮಾರು 450ಕ್ಕಿಂತ ಹೆಚ್ಚಿನ ಸರ್ಕಾರಿ ಯೋಜನೆಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ, ಆ ಸಂಸ್ಥೆಗಳಿಗೆ ಕೇವಲ 3 ಜನರ ಹೆಸರನ್ನ ಇಟ್ಕೊಂಡ್ಬರಂತ ಪ್ರಯತ್ನ. ಅಟೇಲ್ ರೆಕಾರ್ಡ್ ಇದೆ. 450 ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಜವಾಹರ್ಲಾಲ್ ನೆಹರು ಅವರ ಹೆಸರು, ಇಂದಿರಾ ಗಾಂಧೀಜಿಯವರ ಹೆಸರು, ರಾಜೀವ್ ಗಾಂಧಿಯವರ ಹೆಸರನ್ನ ಇಟ್ಕೊಂಡ್ಬಂದ್ರಲ್ಲ, ಅವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನ ಇಡುವಂತ ನೆನಪು ನಿಮಗೆ ಬರಲಿಲ್ವಾ? ಉದಾಹರಣೆಗೆ 1986ರಲ್ಲಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ NDWM ಕಾರ್ಯಕ್ರಮ ಜಾರಿಗೆ ತಂತು. ಯಾವಾಗ? 1986ರಲ್ಲಿ. 1990ರಲ್ಲಿ ಆ ಕಾರ್ಯಕ್ರಮಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ ಅಂತೇಳಿ ಮರು ನಾಮಕರಣ ಮಾಡಿದ್ರಲ್ಲ, ಅವತ್ತು ನಿಮಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡುವಂತ ನೆನಪು ಬರಲಿಲ್ವಾ ನಿಮಗೆ? 1988-89ರಲ್ಲಿ ಕುಟೀರ ಜ್ಯೋತಿ ಯೋಜನೆ, ಈ ಯೋಜನೆಗೆ 2005ರಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿದ್ರಲ್ಲ, ಅವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರು ನಿಮ್ಗೆ ನೆನಪರ್ಲಿಲ್ವಾ? ಈ ರೀತಿ ಅವರ ಸ್ಪಷ್ಟವಾದಂತಹ ಹೆಜ್ಜೆಗಳು ಇವತ್ತಿನ ರಾಜಕೀಯ ವ್ಯವಸ್ಥೆ, ಈ ಸಮಾಜ ಗುರುತಿಸ್ತಾ ಇದೆ. ಉದಾಹರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ 2013-14ರಲ್ಲಿ ಗೌರವಿತ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿಗಳು ಇದ್ದಾದ ಸಂದರ್ಭದಲ್ಲೂ ಕೂಡ ಮ್ಯಾಕ್ಸಿಮಮ್ ಈ ದೇಶಕ್ಕೆ 30-33 ಸಾವಿರ ಕೋಟಿವರೆಗೂ ಕೂಡ ಹಣವನ್ನು ಕೊಡುವಂತ ಪ್ರಯತ್ನ ಆಗಿತ್ತು. ಗೌರವಿತ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳು ಆದ್ಮೇಲೆ ಇದೇ ಬಡವರ ಕಾರ್ಯಕ್ರಮಕ್ಕೆ ಹತ್ತತ್ರ 2,86,000 ಕೋಟಿಯಿಂದ ಹಿಡಿದು ಅಪ್ ಟು
3 lakhs crores ಕೂಡ ಈ ಕಾರ್ಯಕ್ರಮಕ್ಕೆ ಹಣವನ್ನು ಕೊಟ್ಟು ಮೊದಲು 48% ಮಹಿಳೆಯರು ಮಾತ್ರ ಈ ಯೋಜನೆಯನ್ನು ಉಪಯೋಗ ಆಗ್ತಾ ಇತ್ತು. ನಮ್ಮ ಅವಧಿಯಲ್ಲಿ ಇದನ್ನ ಮಹಿಳೆಯರಿಗೆ ಸುಮಾರು 57%ಗಿಂತ ಹೆಚ್ಚು ಪ್ರತಿಶತ ಏರಿಕೆಯನ್ನ ಕೊಡುವಂಥ ಪ್ರಯತ್ನ, ಮತ್ತೆ 93%ಗಿಂತ ಹೆಚ್ಚು ನೇರವಾಗಿ ಹಣ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಸಂದರ್ಭದಲ್ಲಿ ಆಗಿದೆ. ಈ ರೀತಿ ಕಾಲ ತಕ್ಕಂತೆ ಯೋಜನೆಗಳನ್ನ ಬದಲಾವಣೆ ತರಬೇಕಾಗಿರೋದು ಸರ್ಕಾರದ ಒಂದು ಪ್ರಯತ್ನ ಇದರಲ್ಲಾಗಿದೆ. ಉದಾಹರಣೆ ನಿಮ್ಗೆ ಗೊತ್ತಿರಬಹುದು, ಇದೇ ಮನ್ರೇಗಾಗಿಂತ ಹಿಂದೆ SIR ಬಗ್ಗೆನೂ ಕೂಡ ಇದೇ ರೀತಿಯಿಂದ ಸಾಕಷ್ಟು ಚರ್ಚೆಗಳನ್ನ ಈ ಕಾಂಗ್ರೆಸ್ ಮಾಡ್ಕೊಂತ ಬಂತು. NDA ಇತರ ಪಕ್ಷಗಳು ಕೂಡ ಪ್ರತಿಭಟನೆ ಮಾಡಿದ್ರು, ಹಲ್ಲೆಗಳು ಮಾಡಿದ್ರು, ಚುನಾವಣಾ ಅಧಿಕಾರಿಗಳನ್ನ ಕೂಡ ಹಾಕುವಂತ ಪ್ರಯತ್ನವನ್ನು ಕೂಡ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿ ನಡವಳಿಕೆಗಳನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಇದೇ ರೀತಿಯಂತ ಒಂದು ನಡವಳಿಕೆ. ಈ ಉದಾಹರಣೆಗೆ ಇವತ್ತಿನವರೆಗೂ ಕೂಡ 9 ರಾಜ್ಯಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಈಗ ಆಲ್ರೆಡಿ ಪ್ರೊಸೆಸ್ ಮುಗ್ದಿದೆ. ಈಗ ಟೋಟಲ್ ಇಷ್ಟು ರಾಜ್ಯಗಳಿಂದ 9 ರಾಜ್ಯ ಪ್ಲಸ್ 3 ಕೇಂದ್ರಾಡಳಿತ ಪ್ರದೇಶಗಳಿಂದ ಒಟ್ಟು 50,90,00,000 ಮತದಾರರಲ್ಲಿ 6.5 ಕೋಟಿ ಮತದಾರರ ಹೆಸರುಗಳನ್ನ ಕೈ ಬಿಡುವಂತ ಪ್ರಯತ್ನ ಆಗಿದೆ. ಅಂದ್ರೆ 44,60,40,00,000 ಮತದಾರರು ಮಾತ್ರ ಆ ವೋಟರ್ ಲಿಸ್ಟ್ ಇವತ್ತು ಉಳ್ಕೊಂಡಿದ್ದಾರೆ. ಇದು ಬರೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತ ಅವ್ರು ಇರೋದೇ ಪಾಪ 3 ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಅಂದ್ರೆ ಬಿಜೆಪಿ ಆಡಳಿತ ಇರುವಂತಹ ದೊಡ್ಡ ದೊಡ್ಡ ರಾಜ್ಯಗಳನ್ನು ಸೇರ್ಕೊಂಡು ನಮ್ಮ NDA ನೇತೃತ್ವ ಸರ್ಕಾರಗಳನ್ನು ಬಿಟ್ಟು ಇನ್ನು ಉಳಿದಂತ ವೆಸ್ಟ್ ಬೆಂಗಾಲ್ ಬಂತು, ತಮಿಳುನಾಡು ಬಂತು, ಕೇರಳ ಬಂತು, ಅಂಡಮಾನ್ ನಿಕೋಬಾರ್ ಇವೆಲ್ಲದೂ ಕೂಡ ಸೇರ್ಕೊಂಡು ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರ್ಕೊಂಡು ಇರುವಂತ ಒಂದು ಅಂಕಿಅಂಶ. ಯಾರೋ ಒಬ್ಬ ಮತದಾರ ತಂದು ಬಿಟ್ಟು ಹೋಗಿದೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಅಂದ್ರೆ ಈ ರೀತಿ ಮೋದಿಜಿಯವರು ಏನೇ ಕಾರ್ಯಕ್ರಮಗಳನ್ನ ಜನರ ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು ತರುವಂತ ಪ್ರಯತ್ನಗಳನ್ನು ಮಾಡಿದಾಗ ಯಾವುದೇ ಒಂದು ವೈಚಾರಿಕತೆ ಇಲ್ಲದಾಗೆ ಈ ರೀತಿ ವಿರೋಧ ಮಾಡ್ಕೊಂಡು ಬರುವಂತ ಕೆಲಸವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಮುಂದುವರಿಸುವಂತ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಲ್ಲ. ಮತ್ತೆ ಅವ್ರ ಪ್ರೆಸೆಂಟೇಷನ್ ಅಲ್ಲಿ ಯಾವುದೇ ಒಂದು ತಾತ್ವಿಕವಾದಂತ ಹಿನ್ನೆಲೆಯೂ ಕೂಡ ಇರಲ್ಲ, ವಾಸ್ತವಾಂಶಗಳ ವಿಚಾರಗಳು ಅದರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಪಾಪ ಅವರು ವೇದಿಕೆ ಮೇಲೆ ಮಾತಾಡಬೇಕು ಕೂಡ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನು ಇಟ್ಕೊಂಡಿರ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕಾದ್ರೂ ಕೂಡ ಓದ್ ತೆಗೆದುಕೊಳ್ಬೇಕಾದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನು ಅವ್ರು ಇಟ್ಕೊಂಡಿರ್ತಾರೆ. ತುಂಬಾ ಸಂತೋಷ, ಇದೇ ಕೆಲಸ ನೀವು ಮೊದಲಿಂದ ಮಾಡ್ಕೊಂತ ಬಂದಿದ್ದೀರಿ. ಅಥವಾ ಇದೇ ವಿಚಾರಗಳಲ್ಲಿ ಗೌರವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಬದುಕಿದ್ದಾಗ ಹೃದಯಪೂರ್ವಕವಾಗಿ ನೀವು ಒಪ್ಕೊಂಡಿದ್ರೆ ಇವತ್ತು ನಿಮ್ಮ ಕೈಯಲ್ಲಿ ಈ ನಾಟಕ ಮಾಡುವಂತ ಒಂದು ವ್ಯವಸ್ಥೆ ಅವಶ್ಯಕತೆ ಇದ್ದಿದ್ದಿಲ್ಲ ನಿಮಗೆ. ಒಂದು ಸಂವಿಧಾನ ವಿರೋಧಿ ತುರ್ತು ಪರಿಸ್ಥಿತಿಯನ್ನು ಹೇಳಿದಂತವ್ರು ನೀವು ಇದೇ ಪತ್ರಿಕೋದ್ಯಮ ಮತ್ತೆ ಲಕ್ಷಗಟ್ಟಲೆ ದೇಶಕ್ಕೋಸ್ಕರ ಹಿತಚಿಂತನೆ ಮಾಡುವಂತ ಕಾರ್ಯಕರ್ತನ ಒಳಗೆ ಹಾಕುವಂತ ಪ್ರಯತ್ನ ಮಾಡಿದಂಥವ್ರು ನೀವು ಮಾಧ್ಯಮಗಳ ಬಾಯಿಗೆ ಬೀಗವನ್ನ ಹಾಕಿ ಅವತ್ತು ಯಾವ ರೀತಿ ತಮ್ಮ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಂಡ್ರಿ ಅಂತೇಳಿ ಅದಕ್ಕೆ ಇವತ್ತಿನ ಕೂಡ ನೀವು ಉತ್ತರ ಕೊಡುವಂತ ಪ್ರಯತ್ನ ನೀವು ಯಾರು ಕೂಡ ಮಾಡಿಲ್ಲ.